ಏನ್ ಡಿಫರೆನ್ಸ್ ಸರ್ ಮೊನ್ನೆ ನಡೆದಂತ ಮೀಟಿಂಗಿಗೂ ಇವತ್ತು ನಡೆದಂತ ಮೀಟಿಂಗಿಗೂ? ಮೊನ್ನೆ ಏನಿತ್ತು ಇವತ್ತೇನಿರ್ಲಿಲ್ಲ, ಇವತ್ತೇನೆಲ್ಲ ವಿಶೇಷತೆ ಇತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ಮೊನ್ನೆ ನಮ್ಮನೆಗೆ ಬಂದಾಗ ನಾವು ವೆಜ್ ಮಾಡಿಸಿದ್ವಿ, ಇವತ್ತು DK ಶಿವಕುಮಾರ್ ಅವ್ರ ಮನೆ ಬಂದಾಗ ನಾನ್ ವೆಜ್ ಮಾಡಿಸಿದ್ರು ಅಂತ ಹೇಳಿ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ನಾನ್ ವೆಜ್, ಇವನು ವೆಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇವನ ಮನೆಯಲ್ಲಿ ನಾನ್ ವೆಜ್ ಅನ್ನ ಮಾಡಿಸಿದ್ದ, ನಾನು ನಾನ್ ವೆಜ್ ಆದ್ರೆ ಅವತ್ತು ವೆಜ್ ಮಾಡಿಸಿದ್ದೆ. ನಾನೇ ಹೇಳಿದ್ದೆ ಒಳ್ಳೆ ನಾನ್ ವೆಜ್ ಮಾಡಿಸು ಅಂತ, ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ದೆ. ಹಳ್ಳಿಯಿಂದ ಕೋಳಿ ತಕ್ಕೊಂಡು ಬಾ ಅಂತ ಹೇಳಿದ್ದೆ, ಅದರಂತೆ ಇವತ್ತು ನಾಟಿ ಕೋಳಿ ತರಿಸಿ ಸಾರನ್ನ ಮಾಡಿಸಿದ್ರು ಅಂತ ಹೇಳಿ ನಾನು ನಾನ್ ವೆಜ್, DK ಶಿವಕುಮಾರ್ ಅವರು ವೆಜ್ ಅಂತ ಹೇಳಿದ್ದಾರೆ. ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ ಇದರಿಂದ ಪ್ರಸ್ತಾಪ ಮಾಡಿದ್ರು. ಮೊನ್ನೆ ನಡೆದಂತ ಮೀಟಿಂಗ್ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ, ರಾಜಕೀಯವಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದೀವಿ, ಆ ಪಕ್ಷದ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ಇವತ್ತು ಕೂಡ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಿಸಿ ಬಿಸಿ ಚರ್ಚೆ ಆಗಿದೆ. ಇಬ್ರು ಕೂಲ್ ಖಲ್ ಆಗಿದ್ರು ಕೂಡ ಬಿಸಿ ಬಿಸಿ ಚರ್ಚೆ ಅಂತೂ ಆಗಿದೆ. ಏನ್ ಡಿಫರೆನ್ಸ್ ಸರ್ ಮೊನ್ನೆ ನಡೆದಂತ ಮೀಟಿಂಗಿಗೂ ಇವತ್ತು ನಡೆದಂತ ಮೀಟಿಂಗಿಗೂ? ಮೊನ್ನೆ ಏನಿತ್ತು ಇವತ್ತೇನಿರ್ಲಿಲ್ಲ, ಇವತ್ತೇನೆಲ್ಲ ವಿಶೇಷತೆ ಇತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ಮೊನ್ನೆ ನಮ್ಮನೆಗೆ ಬಂದಾಗ ನಾವು ವೆಜ್ ಮಾಡಿಸಿದ್ವಿ, ಇವತ್ತು DK ಶಿವಕುಮಾರ್ ಅವ್ರ ಮನೆ ಬಂದಾಗ ನಾನ್ ವೆಜ್ ಮಾಡಿಸಿದ್ರು ಅಂತ ಹೇಳಿ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ನಾನ್ ವೆಜ್, ಇವನು ವೆಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇವನ ಮನೆಯಲ್ಲಿ ನಾನ್ ವೆಜ್ ಅನ್ನ ಮಾಡಿಸಿದ್ದ, ನಾನು ನಾನ್ ವೆಜ್ ಆದ್ರೆ ಅವತ್ತು ವೆಜ್ ಮಾಡಿಸಿದ್ದೆ. ನಾನೇ ಹೇಳಿದ್ದೆ ಒಳ್ಳೆ ನಾನ್ ವೆಜ್ ಮಾಡಿಸು ಅಂತ, ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ದೆ. ಹಳ್ಳಿಯಿಂದ ಕೋಳಿ ತಕ್ಕೊಂಡು ಬಾ ಅಂತ ಹೇಳಿದ್ದೆ, ಅದರಂತೆ ಇವತ್ತು ನಾಟಿ ಕೋಳಿ ತರಿಸಿ ಸಾರನ್ನ ಮಾಡಿಸಿದ್ರು ಅಂತ ಹೇಳಿ ನಾನು ನಾನ್ ವೆಜ್, DK ಶಿವಕುಮಾರ್ ಅವರು ವೆಜ್ ಅಂತ ಹೇಳಿದ್ದಾರೆ. ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್
ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್, ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್, ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಪ್ರಸ್ತಾಪ ಮಾಡಿದ್ರು. ಮೊನ್ನೆ ನಡೆದಂತ ಮೀಟಿಂಗ್ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದೀವಿ. ರಾಜಕೀಯವಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದೀವಿ. ಆ ಪಕ್ಷದ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ಇವತ್ತು ಕೂಡ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಿಸಿ ಬಿಸಿ ಚರ್ಚೆ ಆಗಿದೆ. ಇದ್ರು ಕೂಲ್ ಖಲ್ ಆಗಿದ್ರು ಕೂಡ ಬಿಸಿ ಬಿಸಿ ಚರ್ಚೆ ಅಂತೂ ಆಗಿದೆ. ಏನ್ ಡಿಫರೆನ್ಸ್ ಸರ್ ಮೊನ್ನೆ ನಡೆದಂತ ಮೀಟಿಂಗಿಗೂ ಇವತ್ತು ನಡೆದಂತ ಮೀಟಿಂಗಿಗೂ? ಮೊನ್ನೆ ಏನಿತ್ತು, ಇವತ್ತೇನಿರ್ಲಿಲ್ಲ. ಇವತ್ತೇನೆಲ್ಲ ವಿಶೇಷತೆ ಇತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ಮೊನ್ನೆ ನಮ್ಮನೆಗೆ ಬಂದಾಗ ನಾವು ವೆಜ್ ಮಾಡಿಸಿದ್ವಿ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆ ಬಂದಾಗ ನಾನ್ ವೆಜ್ ಮಾಡಿಸಿದ್ರು ಅಂತ ಹೇಳಿ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ನಾನ್ ವೆಜ್, ಇವನು ವೆಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇವನ ಮನೆಯಲ್ಲಿ ನಾನ್ ವೆಜ್ ಅನ್ನ ಮಾಡಿಸಿದ್ದ, ನಾನು ನಾನ್ ವೆಜ್ ಆದ್ರೆ ಅವತ್ತು ವೆಜ್ ಮಾಡಿಸಿದ್ದೆ. ನಾನೇ ಹೇಳಿದ್ದೆ ಒಳ್ಳೆ ನಾನ್ ವೆಜ್ ಮಾಡಿಸು ಅಂತ. ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ದೆ. ಹಳ್ಳಿಯಿಂದ ಕೋಳಿ ತಕ್ಕೊಂಡು ಬಾ ಅಂತ ಹೇಳಿದ್ದೆ. ಅದರಂತೆ ಇವತ್ತು ನಾಟಿ ಕೋಳಿ ತರಿಸಿ ಸಾರನ್ನ ಮಾಡಿಸಿದ್ರು ಅಂತ ಹೇಳಿ ನಾನು ನಾನ್ ವೆಜ್, ಡಿ ಕೆ ಶಿವಕುಮಾರ್ ಅವರು ವೆಜ್ ಅಂತ ಹೇಳಿದ್ದಾರೆ. ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್, ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್, ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬ, ಇಲ್ಲಿ ನಾಟಿ ಕೋಳಿನ ಸರ್, ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್, ನಮ್ಮ ಮನೆಯಲ್ಲಿ ಬರೀ ವೆಜ್. ಪೊಲಿಟಿಕಲ್ ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ
ತನ್ನ ಪ್ರಸ್ತಾಪ ಮಾಡಿದ್ರು. ಮೊನ್ನೆ ನಡೆದಂತ ಮೀಟಿಂಗ್ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ರಾಜಕೀಯವಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದೀವಿ. ಆ ಪಕ್ಷದ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ಇವತ್ತು ಕೂಡ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಿಸಿ ಬಿಸಿ ಚರ್ಚೆ ಆಗಿದೆ. ಇಬ್ರು ಕೂಲ್ ಖಲ್ ಆಗಿದ್ರು ಕೂಡ ಬಿಸಿ ಬಿಸಿ ಚರ್ಚೆ ಅಂತೂ ಆಗಿದೆ.